ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಬಸವರಾಜ್. ನಾನಿವತ್ತು ತುಂಬ ರುಚಿಯಾಗಿ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, 1 ಹಿಡಿ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ ಮತ್ತು ಚಿಟಿಕೆ ಅರಿಶಿಣ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಟೊಮೊಟೊ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ, ಮತ್ತು ಇನ್ನೊಂದು ಮಸಾಲೆಗೆ 1 ಹೋಳು ಕಾಯಿ ಮತ್ತು 3 ಸ್ಪೂನ್ ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಹಾಕೊಂಡು ರುಬ್ಕೊಂಡಿದ್ದೀನಿ ಎಲ್ಲ ಸಪ್ರೇಟಾಗಿ. ಮತ್ತು ಒಂದು ಕಡೆ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟು, ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿಟ್ಟಿರೋ ಈರುಳ್ಳಿ ಖಾರನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಮಸಾಲೆ ರುಬ್ಕೊಂಡಿರೋದು 1 kg ಮಟನ್ಗೆ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಮಸಾಲೆನ ಸ್ವಲ್ಪ ಡಬಲ್ ಮಾಡ್ಕೋಬೇಕು ಎಲ್ಲನೂ. ಈಗ ಮಟನ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಖಾರದಲ್ಲಿ. ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಸುಂಡಿಸ್ಕೊತಾ ಇದ್ದೀನಿ ಈರುಳ್ಳಿ ಖಾರದಲ್ಲೇ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಮಟನ್ ಹಿಡಿಯೋಷ್ಟು ಮಾತ್ರ ಸ್ವಲ್ಪ ಹರಳುಪ್ಪು ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಮಟನ್ಗೆ ರುಚಿ ಹಿಡೀಲಿ ಅನ್ನೋ ಉದ್ದೇಶಕ್ಕಷ್ಟೇನೆ. ಇದನ್ನು ಸುಂಡಿಸ್ಕೊಂಡು ಸ್ವಲ್ಪ ನಂತರ ರುಬ್ಬಿಟ್ಟಿರೋ ಟೊಮೊಟೊ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಅದು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 1 ಟೊಮೊಟೊ ಮತ್ತು 3 ಸ್ಪೂನು ಧನಿಯಾ ಪುಡಿ ಮತ್ತು 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಿರೋದು 1 kg ಮಟನ್ಗೆ. ನಂತರ ಮಟನ್ ಬೇಯೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ತಗೋಬೇಕು, ಸಾಕು. ಈಗ 1 ವಿಷಲ್ ತಗೊಂಡಿದ್ದೀನಿ ನಾನು. ನೋಡಿ, ಇದು ಮಟನ್ ಏನಷ್ಟು ಬಲ್ತಿರೋ ಮರಿ ಮಟನ್ ಏನಲ್ಲ. ನೀವು ಮಟನ್ 1 ವಿಷಲ್ ಕೂಗಿಸ್ಕೊಂಡು ನೋಡಬೇಕು. ಬೆಂದಿಲ್ಲ ಅಂದರೆ ನೆಕ್ಸ್ಟು ಇನ್ನೊಂದು ವಿಷಲ್ ಕೂಗಿಸ್ಕೋಬೋದು. ಇದು 1 ವಿಷಲ್ಗೆ ಒಂದು 70% ಬೆಂದಿತ್ತು. ಇವಾಗ ನಂತರ ಗ್ಯಾಸ್ನ ಆನ್ ಮಾಡಿ ಮತ್ತೇನೆ ರುಬ್ಬಿಟ್ಟಿರೋ ಕಾಯಿ ಮಸಾಲೆ ಖಾರನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಈ ಸಮಯದಲ್ಲೇ ನಿಮಗೆ ಸಾಂಬಾರು ಎಷ್ಟು ಬೇಕು, ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು. ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ನಾನು ಸಾಂಬಾರನ್ನ. ಕರೆಕ್ಟಾಗಿರುತ್ತೆ ಮಾತ್ರ ಮುದ್ದೆ ಅನ್ನಕ್ಕೆಲ್ಲ. ನಾನು ಚರ್ಬಿನ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ. ಸಾಂಬಾರೆಲ್ಲ ಕುದಿ ಬಂದಮೇಲೆ ಚರ್ಬಿನ ಹಾಕಿದ್ದೀನಿ ನಾನು. ಒಂಥರ ಮಟನ್ ಸಾಂಬಾರಿಗೆ ಅದ್ರ ಚರ್ಬಿ ಇದ್ರೇ ಟೇಸ್ಟು ಅಂತಲೇ ಹೇಳ್ಬೋದು ಸಾಂಬಾರು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ನಾನು ಒಗ್ಗರಣೆಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಂತರ ಸ್ವಲ್ಪ ಹಾಕಿದ್ದೀನಿ. ಇದು ಸಾಂಬಾರು ಆಗಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ